ತಂದೆ ಅಯೋಧ್ಯಕರ ಸೇವಕನಾಗಿ ಭಾಗ್ಯ ಪಡೆದರೆ ಇದೀಗ ಪುತ್ರ ಶ್ರೀರಾಮನ ಮೂರ್ತಿ ನಿರ್ಮಾಣದಲ್ಲಿ ಸಹಾಯಕ ಶಿಲ್ಪಿಯಾಗಿ ಕಾರ್ಯನಿರ್ವಹಿಸಿದ ಪುಣ್ಯ ಪಡೆದಿದ್ದಾರೆ. ಅಯೋಧ್ಯ ಶ್ರೀರಾಮ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಂತಹ ಅಪೂರ್ವ ಅವಕಾಶ ಪಡೆದವರು ಪುತ್ತೂರಿನವರು ಎನ್ನುವುದು ಮತ್ತಷ್ಟು ಹೆಮ್ಮೆಯ ವಿಷಯ. ಆಲಯಶಾಸ್ತ್ರ ಹಾಗೂ ಶಿಲ್ಪಶಾಸ್ತ್ರದ ವಿದ್ಯಾರ್ಥಿಯಾಗಿರುವ ಸುಮಂತ್ ಆಚಾರ್ಯ ಕೆಎಸ್ ಅವರು ಪುತ್ತೂರಿನ ನಗರಸಭಾ ವ್ಯಾಪ್ತಿಯ ಸಾಮೆತಡ್ಕ ಪರಿಸರದಲ್ಲಿ ವಾಸವಿರುವ ಸುರೇಂದ್ರ ಆಚಾರ್ಯ ಹಾಗೂ ಉಮಾವತಿ ಆಚಾರ್ಯ ಅವರ ಏಕೈಕ ಪುತ್ರ. ಪ್ರಸ್ತುತ ಬೆಂಗಳೂರಿನ ಸಾಂಪ್ರದಾಯಿಕ ಶಿಲ್ಪ ಗುರುಕುಲದಲ್ಲಿ ಜ್ಞಾನಾನಂದ ಗುರುಗಳ ಮಾರ್ಗದರ್ಶನದಲ್ಲಿ ಬಿಬಿಎ ಅಂತಿಮ ಪದವಿ ವ್ಯಾಸಂಗವನ್ನು ಪಡೆಯುತ್ತಿದ್ದಾರೆ. ಪಿಯುಸಿ ವ್ಯಾಸಂಗದ ಬಳಿಕ ಡಿಪ್ಲೊಮಾ ಪೂರೈಸಿ ಚಿಕ್ಕಂದಿನಿಂದಲೇ ಬಂದ ಆಸಕ್ತಿಯ ಕ್ಷೇತ್ರದ ಕಲೆಯತ್ತ ಮನಸ್ಸು ಮಾಡಿದ್ದ ಸುಮಂತ್ ಕಾರ್ಕಳ ಕೆನರಾ ಬ್ಯಾಂಕಿನ ಸಿಎ ಕಾಮತ್ ಅವರಲ್ಲಿ 1.5 ವರ್ಷ ಸಾಂಪ್ರದಾಯಿಕ ಶಿಲ್ಪಕಲೆಗಳ ಕುಸುರಿ ಕೆಲಸದ ತರಬೇತಿಯನ್ನ ಪಡೆದಿದ್ದಾರೆ. ಬಳಿಕ ಬೆಂಗಳೂರಿನ ಸಂಸ್ಥೆಯಲ್ಲಿ ಪದವಿ ಮುಂದುವರೆಸಿದ್ದು, ಅಲ್ಲಿರುವಾಗಲೇ 4 ತಿಂಗಳ ಹಿಂದೆ ಅಯೋಧ್ಯ ಮಂದಿರದ ಮೂರ್ತಿ ನಿರ್ಮಾಣ ಕಾರ್ಯಕ್ಕೆ ಆಯ್ಕೆಯಾಗಿದ್ದಾರೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ನೇತೃತ್ವದ 10 ಮಂದಿಯ ತಂಡದಲ್ಲಿ ಅಯೋಧ್ಯೆಯಲ್ಲಿ ಮೂರ್ತಿ ನಿರ್ಮಾಣ ಕೆಲಸದಲ್ಲಿ 2 ತಿಂಗಳು ಸುಮಂತ್ ಆಚಾರ್ಯ ತೊಡಗಿಸಿಕೊಂಡಿದ್ದಾರೆ. ರಾಮಲಲ್ಲಾ ಮೂರ್ತಿಯ ಕುಸುರಿ ಕೆಲಸ, ಬಳ್ಳಿ, ಸಣ್ಣ ವಿಗ್ರಹಗಳು, ಪಾಲಿಶಿಂಗ್ ಕೆಲಸಗಳನ್ನು ತಂಡದಲ್ಲಿ ನಿರ್ವಹಿಸಿದ್ದಾರೆ. 2 ತಿಂಗಳ ಅವಧಿಯಲ್ಲಿ ರಾತ್ರಿಯ ಪಾಳಿಯಲ್ಲಿ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯ ತನಕ ಕೆಲಸ ನಿರ್ವಹಿಸಿದ್ದೇವೆ. ನಮಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಎನ್ನುತ್ತಾರೆ ಸುಮಂತ್ ಆಚಾರ್ಯ ಅವರು. ಪ್ರಸ್ತುತ ಈಗ ಸಾಂಪ್ರದಾಯಿಕ ಶಿಲ್ಪ ಗುರುಕುಲದಲ್ಲಿ ಜ್ಞಾನಾನಂದ ಗುರುಗಳ ಶಿಷ್ಯನಾಗಿ ಅಲ್ಲಿ ಅಭ್ಯಾಸ ಅಂದರೆ ಶಿಲ್ಪಾಭ್ಯಾಸ ಮಾಡ್ತಿದ್ದಾನೆ. ಶಿಲ್ಪಾಭ್ಯಾಸದೊಂದಿಗೆ ಆಲಯಶಾಸ್ತ್ರದ ಅಧ್ಯಯನವೂ ಮಾಡ್ತಾ ಇದ್ದಾನೆ. 4 ತಿಂಗಳ ಹಿಂದೆ ರಾಮಮಂದಿರದ ರಾಮಲಲ್ಲಾ ವಿಗ್ರಹದಲ್ಲ ಕೆಲಸ ಮಾಡುವ ಒಂದು ಭಾಗ್ಯ ನನಗೆ ದೊರಕಿದೆ. ಇದಕ್ಕೆ ಅರುಣ್ ಯೋಗಿರಾಜ್ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿ ಅವರ ಟೀಮಲ್ಲಿ ವರ್ಕ್ ಮಾಡುವ ಒಂದು ಭಾಗ್ಯ ನನಗೆ ನೀಡಿದ್ದಾರೆ. ಅವರಿಗೆ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ನನ್ನ ಇಷ್ಟು ಸಮಯ ನನಗೆ ಶಿಲ್ಪ ಹಾಗೂ ಆಲಯಶಾಸ್ತ್ರನ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಟ್ಟ ಗುರುಗಳು ಹಾಗೂ ನನ್ನ ಎಲ್ಲ ಗುರುಗಳು, ನನಗೆ ವಿದ್ಯಾಭ್ಯಾಸವನ್ನು ನೀಡಿದಂತೆ ಎಲ್ಲ ಆತ್ಮೀಯರು, ನನ್ನ ಗೆಳೆಯರು ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದೇನೆ. ರಾಮಲಲ್ಲಾ ಮೂರ್ತಿಯಲ್ಲಿ 2 ತಿಂಗಳ ಕಾಲ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದಾನೆ. ಅದರಲ್ಲಿ ಸಣ್ಣ ಸಣ್ಣ ಕುಸುರಿ ಕೆಲಸ, ಪ್ರಭಾವಳಿಯ ವರ್ಕ್ ಹಾಗೂ ಅದರಲ್ಲಿ ನೀಟ್ನೆಸ್, ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಉಜ್ಜುವಂಥ ಕೆಲಸ, ಅದನ್ನು ಸ್ಮೂತ್ನಿಂಗ್ ಮಾಡುವಂಥದ್ದು, ಅದನ್ನು ಸುಂದರಗೊಳಿಸುವ ಕೆಲಸವನ್ನು ಚಂದದಲ್ಲಿ ಮಾಡಿದ್ದಾನೆ ಅಂತ ನೆನೆಸಿದ್ದೇನೆ ನಾನು. ನನಗೆ ಚಂದದಲ್ಲಿ ಮಾಡಿ ಇಲ್ಲಿಗೆ ಬಂದಿದ್ದಾನೆ. ನಮಗೆ ಮೇಯ್ನಾಗಿ ಸರ್ನ ಮಾರ್ಗದರ್ಶನದಲ್ಲಿ, ಅರುಣ್ ಸರ್ನ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸ ಆದದ್ದು. ನಾನು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆವರೆಗೆ ವರ್ಕ್ ಮಾಡಿದ್ದೇನೆ. ಎಷ್ಟು ಗಂಟೆ ಆಗ್ತದ, ರಾತ್ರಿ 8 ಗಂಟೆಗೆ ಶುರು ಮಾಡಿದರೆ ನಂತರ ಬೆಳಗ್ಗೆ ಟಯರ್ಡ್ ಆಗುವವರೆಗೆ ವರ್ಕ್ ಮಾಡ್ತಿದ್ದೆವು. ಚಂದದಲ್ಲಿ, ತುಂಬ ಚಂದದಲ್ಲಿ ವರ್ಕ್ ಮಾಡಿದ್ದೇನೆ. ರಾಮಲಲ್ಲನ ಹತ್ತಿರದಲ್ಲಿ ನೋಡಿಕೊಂಡು ಎಷ್ಟು ಸಂತೋಷದಿಂದ, ಬಹಳ ಸಂತೋಷದಿಂದ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಲ್ಲಿನ ಜನಗಳು ತುಂಬ, ಅಲ್ಲಿನ ವ್ಯವಸ್ಥೆ ಹಾಗೆ ತುಂಬ ಚಂದದಲ್ಲಿ ವ್ಯವಸ್ಥೆ ಇತ್ತು. ಎಷ್ಟು ಈಗಲೂ ನೆನೆಸಿದಾಗ ಅಲ್ಲಿಂದ ಬರುವಾಗಲೂ ಬರಲಿಕ್ಕೆ ಮನಸ್ಸಾಗಲಿಲ್ಲ. ಲಲ್ಲನನ್ನು ಬಿಟ್ಟು ಬರಲಿಕ್ಕೆ ಮನಸ್ಸೇ ಇಲ್ಲ ಇತ್ತು. ಆದರೂ
ಆಯ್ತು ವರ್ಕ್ ಬಿಟ್ಟು ಕೊಟ್ಟು ಬರಬೇಕು, ಅದು ನಮ್ಮ ಕರ್ತವ್ಯ. ಅದನ್ನು ಕೊಟ್ಟು ಬಂದಿದ್ದೇವೆ. ಇನ್ನೊಂದು ಚಂದದಲ್ಲಿ ಪ್ರತಿಷ್ಠಾಪನೆ ಆದರೆ ದೇಶಕ್ಕೆ ಎಲ್ಲರಿಗೂ ಒಂದು ಸೌಭಾಗ್ಯ. ಆ ಒಂದು ಭಾಗ್ಯದಲ್ಲಿ ನನ್ನ ಒಂದು ಸಣ್ಣ ಅಳಿಲು ಸೇವೆ ಅದನ್ನು ಮಾಡಲಿಕ್ಕೆ ಎಲ್ಲ ನನ್ನ ಗುರು ಹಿರಿಯರು, ನನ್ನ ತಂದೆ, ಮೈನಾಗಿ ನನ್ನ ತಂದೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಂದೆ ಅವರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ, ನಾನು ಈ ಸ್ಟೇಜಲ್ಲಿ ನಿಲ್ಲಲಿಕ್ಕೆ ಅವರು ನನಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿದ್ದಾರೆ. ಮತ್ತು ನನ್ನ ಗುರುಗಳು, ಜ್ಞಾನಾನಂದ ಗುರುಗಳು, ಅವರ ಮಾರ್ಗದರ್ಶನ ಈ ಕರ್ನಾಟಕಕ್ಕೆ ಅವರ ಶಿಲ್ಪದ ಅಡಿಪಾಯ ಇಲ್ಲದಿದ್ದರೆ ಈ ಕರ್ನಾಟಕದಲ್ಲಿ ಶಿಲ್ಪಶಾಸ್ತ್ರ ಬೆಳೀಲಿಕ್ಕೆ ಸಾಧ್ಯವಿರಲಿಲ್ಲ. ಅಂಥ ಗುರುಗಳ ಅಡಿಯಲ್ಲಿ ನಾನು ಶಿಷ್ಯನಾಗಿ ಇರೋದು ನನ್ನ ಈ ಒಂದು ಜನ್ಮದ ಭಾಗ್ಯ. ಎಲ್ಲವೂ ಕನಸಿನಂತೆ ಭಾಸವಾಗ್ತಿದೆ. ಲಲ್ಲಾ ಎಂದರೆ ಅಯೋಧ್ಯ ವಾಸಿಗಳಿಗೆ ಮಗುವಿನಂತೆ. ಕೆಲಸದ ಸಂದರ್ಭದಲ್ಲಿ ವಿವಿಧ ಸಂತರು ಬರುತ್ತಿದ್ರು. ಕಡಿಮೆ ವಯಸ್ಸಿನವರು ನಾವು 3 ಮಂದಿ ಇದ್ದೆವು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಿವಾನಂದ ಆಚಾರ್ಯ ಎಂಬವರಿದ್ರು. ಉಳಿದವರು ಮೈಸೂರಿನವರು. ಕೆಲಸ ಮಾಡುವಾಗ ಶ್ರೀರಾಮ ನಾಮವನ್ನ ಪಠಿಸಿಕೊಂಡೇ ಮಾಡುತ್ತಿದ್ದೆವು. ಶ್ರೀರಾಮನ ತತ್ವ ಆದರ್ಶಗಳನ್ನ ಅಳವಡಿಸಿಕೊಂಡು ಆರಾಧನೆ ಮಾಡಬೇಕೆಂಬುದು ನನ್ನ ಅನಿಸಿಕೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದಲ್ಲಿ ಬೆಳೆದವನು ನಾನು. 1992ರ 2ನೇ ಹಂತದ ಕರ ಸೇವೆಯಲ್ಲಿ ಮಂಗಳೂರು ಸಂಘ ನಿಕೇತನದಿಂದ ಅಯೋಧ್ಯೆಗೆ ಹೋಗುವ ಅವಕಾಶ ಲಭಿಸಿತ್ತು. ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಕೆ. ಸುರೇಂದ್ರ ಆಚಾರ್ಯ ಹೇಳುತ್ತಾರೆ. ಇವತ್ತು ಇಡೀ ದೇಶದಲ್ಲಿ ನಡೆದು 22ನೇ ತಾರೀಕಿಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗ್ತದೆ. ಅದು ನಮ್ಮ ಸೌಭಾಗ್ಯ. ಅದು ನನ್ನ ಮಗ ಅಯೋಧ್ಯೆಯಲ್ಲಿ ಅವನಿಗೊಂದು ಕರಸೇವೆ ಮಾಡುವಂತ ಭಾಗ್ಯ ಸಿಕ್ಕಿತು. ಅವ ಮೂರ್ತಿಯ ಅರುಣಗಿರೊಟ್ಟಿಗೆ ಮೂರ್ತಿಯನ್ನು ಅದನ್ನು ಸುಂದರಗೊಳಿಸುವುದು ಮತ್ತು ಪೀಠದ ಕೆಲಸಕ್ಕೆ ಅವರನ್ನು ಹೋದರು. ಹಾಗೆ ನಾನು ತುಂಬಾ ಕಷ್ಟಪಟ್ಟು ನಾವೆಲ್ಲ ಹೋದೆವು. ಎರಡೂ ಕಷ್ಟಪಟ್ಟವರೇ, ನಮ್ಮ ಈ ಒಂದು ತಂಡದ ಕಷ್ಟಪಟ್ಟು ಹೋಗಿದೆ. ಆದ್ರೆ ಅವರಿಗೆಲ್ಲ ಒಂದು ಅನುಕೂಲದಲ್ಲೇ ಹೋದ್ರು. ಆ ಶ್ರೀರಾಮನ ಸೇವೆಯನ್ನು ಮಾಡಿದ್ದಾರೆ. ಅದು ನನಗೆ ತುಂಬಾ ಸಂತೋಷ. ನನ್ನ ಮಗನಿಗೆ ಒಂದು ಭಾಗ್ಯ ಸಿಕ್ಕಿದೆ ಅಂತ. ಹಾಗೆ ಅವತ್ತು ನನಗೆ ತುಂಬಾ ಜನ ನಾನು ಹೋಗ್ಲಿಕ್ಕೆ ಸಹ ನನಗೆ ಒಂದು ತುಂಬಾ ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ಒಬ್ಬೊಬ್ಬ ಹೆಸರು ಹೇಳಿದ್ರೆ ಇದಾಗ್ತದೆ. ಹಾಗೆ ನಾವು ಆ ಟೈಮಿನಲ್ಲಿ ವೆಂಕಟರಮಣ ದೇವಸ್ಥಾನದಿಂದ ಉರುಳು ಸೇವೆ, ಒಂದೊಂದು ಪ್ರತಿಭಟನೆಗಳು. ಇವತ್ತು ಈಗಿನ ಹಾಗೆ ನಮಗೆ ಮೊಬೈಲಿನಲ್ಲಿ ವಾಟ್ಸ್ಆ್ಯಪ್ ಅದು ಇದು ಏನಿಲ್ಲ. ಆ ಟೈಮ್ನಲ್ಲಿ ಒಬ್ಬರ ಕಿವಿಗೆ ಬಿತ್ತು ಕೂಡಲೇ ಇವತ್ತು 10 ಗಂಟೆಗೆ ಒಂದು ಪ್ರತಿಭಟನೆ ಆಗಬೇಕು ಅಂತ ಹೇಳಿದರು. ಆವಾಗ ಗಿರಿದರ್ಶನೆ, ದಿನೇಶ್ ಭವನ್ದವರು, ನಾನು, ಸುಮಾರು ಜನ, ಅಲ್ಲಿ ನನಗೆ ಈಗ ಸ್ವಲ್ಪ ನೆನಪು ಇದಾಗಿದೆ. ಅವರೆಲ್ಲರೂ ಸೇರಿಕೊಂಡು ನಾವು ವೆಂಕಟರಮಣ ದೇವಸ್ಥಾನದ ಉರುಳು ಸೇವೆ ಮಾಡಿಕೊಂಡು ಕೋರ್ಟ್ ಮೈದಾನಿನ ಈಗಿನ ಒಂದು ಉದ್ಯಾನವನ ಉಂಟು, ಅಲ್ಲಿವರೆಗೆ ಅಲ್ಲಿ ಸಭೆ ಇತ್ತು. ಅಲ್ಲಿವರೆಗೆ 10 ಗಂಟೆಗೆ ಉರುಳು ಸೇವೆ ಮಾಡಿದ್ದೇವೆ. ಇದನ್ನು ನಾವು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಆ ಕಾರ್ಯ ಒಂದು ಘೋಷಣೆ ಮಾಡಬೇಕು, ಮಂದಿರ ಒಳ್ಳೆ ಕಟ್ಟಬೇಕು ಅಂತ ಹೇಳುವಂತಹ ಘೋಷಣೆಯ ವಾಕ್ಯದಲ್ಲಿ ನಾವು ಅಂತ ಇದನ್ನು ಮಾಡಿದ್ದೇವೆ. ಇವತ್ತಿಗೆ ನಾವು ಧನ್ಯ. ಇವತ್ತು ಆ ಕಾರ್ಯದಲ್ಲಿ ಆ ಕಾರ್ಯಕ್ಕೆ ನನ್ನ ಮಗನೂ ಹೋಗಿದ್ದಾನೆ, ಅದು ನನಗೆ ಅದಕ್ಕಿಂತ ಧನ್ಯ. ಅನೀಶ್, ವಿ4 ನ್ಯೂಸ್, ಪುತ್ತೂರು.